ಟೇಕ್ ಕೇರ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇತ್ತೀಚಿನ ದಿನಗಳಲ್ಲಿ ರೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಈ ಬೊಜ್ಜು ಅನ್ನುವಂಥದ್ದು ಜನರನ್ನು ಬಾಧಿಸ್ತಾ ಇದೆ. ಬೊಜ್ಜು ಬರಬೇಕಾದ್ರೆ ಗೊತ್ತಾಗಲ್ಲ, ಆದರೆ ಕಳಿಸ್ಬೇಕಾದ್ರೆ ಉಸ್ಸಪ್ಪ ಅನ್ನಬೇಕು ಅಂಥ ಒಂದು ಸ್ಥಿತಿ. ಜೊತೆಗೆ ತಮಗೆಲ್ಲ ಗೊತ್ತಿರುವಂಥ ವಿಚಾರ, ರೋಗದ ಮೂಲನೇ ಬೊಜ್ಜು ಅನ್ನುವಂಥದ್ದು. ಬೊಜ್ಜು ಬರೋದು ಹೇಗೆ, ಅದನ್ನು ಕರಗಿಸೋದು ಹೇಗೆ, ಈ ವಾರ ಪೂರ್ತಿ ನಿಮಗೆ ಬೊಜ್ಜಿನ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತೀವಿ. ಜೊತೆಗೆ ಪ್ರತಿದಿನ ಒಬ್ಬ ತಜ್ಞ ವೈದ್ಯರಿರ್ತಾರೆ, ಜೊತೆಗೆ ಫಿಸಿಷಿಯನ್ಗಳಿರ್ತಾರೆ, ಜೊತೆಗೆ ಡೈಟಿಷಿಯನ್ಗಳಿರ್ತಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಜೊತೆಗೆ ಖ್ಯಾತ ಅಭಿನೇತ್ರಿಗಳನ್ನು ಕೂಡ ಇಲ್ಲಿ ಕೂಡಿಸಿ ಚರ್ಚೆ ಮಾಡ್ತೀವಿ. ಹೇಗೆ ಅವ್ರ ಫಿಗರ್ನ ಮೇಂಟೈನ್ ಮಾಡ್ಕೊಳ್ತಾ ಇದ್ದಾರೆ, ಬೊಜ್ಜಿನ ಬಗ್ಗೆ ಅವ್ರಿಗೆ ಎಷ್ಟರ ಮಟ್ಟಿಗೆ ಎಚ್ಚರಿಕೆ ಇದೆ, ಅವ್ರು ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಸೊ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ವಾರ ಪೂರ್ತಿ ನಿಮಗೆ ನೀಡುವಂಥದ್ದು ಟೇಕ್ ಕೇರ್ ಈ ಸಂಚಿಕೆಯಲ್ಲಿ. ಅದರಲ್ಲಿ ಬೊಜ್ಜು ಕರಗೋ ಸಮಯ ಇದು. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಬ್ಬರು ಮಹನೀಯರು ಇವತ್ತು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಮಧುಸೂದನ್ ತಜ್ಞ ವೈದ್ಯರು, BJS ಆಸ್ಪತ್ರೆ. ಮಧುಸೂದನ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರು ನಮ್ಮ ಜೊತೆಗಿರುವಂಥವರು ಖ್ಯಾತ ನಟಿ ರೂಪಶ್ರೀ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಓಕೆ, ನಿಮ್ಮಿಬ್ಬರ ಜೊತೆ ನಾನು ಸಾಕಷ್ಟು ಮಾತಾಡ್ತೀನಿ. ನಾನು ಆರಂಭದಲ್ಲಿ ಹೇಳಿದೆ, ಬೊಜ್ಜು ಬರೋ ಟೈಮಲ್ಲಿ ಗೊತ್ತಾಗಲ್ಲ, ಆದರೆ ಹೋಗ್ಬೇಕಾದ್ರೆ ಮಾತ್ರ ಬಹಳಷ್ಟು ನಾವು ಕಷ್ಟಪಡಬೇಕು ಅಂತ. ಬೊಜ್ಜು ಬರೋ ಬಗೆ ಹೇಗೆ, ಬನ್ನಿ ಒಂದು ವರದಿ ನೋಡೋಣ. ಇವತ್ತು ಬಹುತೇಕರಿಗೆ ಬೊಜ್ಜು ಸಮಸ್ಯೆ ಗೊತ್ತಿಲ್ಲದೆ ಕಾಡ್ತಿದೆ. ಇದರಿಂದ ಮಧುಮೇಹ, ಹೃದಯ ಕಾಯಿಲೆ ಹಾಗೂ ನಿದ್ದೆಗೆ ಸಂಬಂಧಿಸಿದ ಕಾಯಿಲೆಗಳು ಬರುತ್ತವೆ. ಹಾಗಾಗಿ ಬೊಜ್ಜು ಬಾರದಂತೆ ನೋಡಿಕೊಳ್ಬೇಕು. ಆದರೆ ಬೊಜ್ಜು ಬರುವುದಕ್ಕೆ ಕಾರಣಗಳೇನು ಅಂತ ಮೊದಲು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಫಾಸ್ಟ್ ಫುಡ್ ಮತ್ತು ಜಂಕ್ ಫುಡ್ಗಳ ಸೇವನೆಯಿಂದ ದೇಹದ ತೂಕ ಹೆಚ್ಚಾಗುತ್ತೆ. ಸ್ವೀಟ್ಸ್ ಮತ್ತು ಚಾಕ್ಲೇಟ್ ಸೇವನೆ, ಅತಿಯಾಗಿ ಜ್ಯೂಸ್ ಸೇವನೆ, ಅಲ್ಲದೆ ಅತಿಯಾಗಿ ಹವಾನಿಯಂತ್ರಣ ಕೊಠಡಿಯಲ್ಲಿ ಕೆಲಸ ಮಾಡೋದ್ರಿಂದಲೂ ಸ್ಥೂಲಕಾಯ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಇದಲ್ಲದೆ ಖಿನ್ನತೆ ಮತ್ತು ಒತ್ತಡವು ಸ್ಥೂಲಕಾಯಕ್ಕೆ ಕಾರಣ. ಇನ್ನು ಕ್ರಮಬದ್ಧ ಆಹಾರ ಸೇವನೆ ಇಲ್ಲದೆ ಇರುವುದು, ವ್ಯಾಯಾಮರಹಿತ ದಿನಚರಿ, ಅತಿಯಾದ ಮಾಂಸ ಸೇವನೆ, ಇದಲ್ಲದೆ ಅನುವಂಶೀಯತೆ ಕೂಡ ಬೊಜ್ಜಿಗೆ ಕಾರಣ. ಈಗ ನಾವು ಹೆಚ್ಚಾಗಿ ಜಂಕ್ ಫುಡ್, ಈ ಮಕ್ಕಳು ಹೆಚ್ಚಾಗಿ ಇವತ್ತು ಬೇಕರಿ ಪ್ರಾಡಕ್ಟ್ಸು ಅಥವಾ ಈ ಹೆಚ್ಚಾಗಿ ಜಂಕ್ ಫುಡ್ಸ್ ಏನು ಉಪಯೋಗಿಸ್ತಾರೆ. ಅದರಿಂದ ಮಕ್ಕಳಲ್ಲಿ ಜಾಸ್ತಿ ಸ್ಥೂಲಕಾಯ ಆಗ್ತಾ ಇದೆ. ಸ್ಥೂಲಕಾಯ ಸಮಸ್ಯೆಯು ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರಲ್ಲೂ ಕಾಣಿಸಿಕೊಳ್ಳುತ್ತೆ. ಇದು ವಿವಿಧ ರೋಗಗಳಿಗೆ ಎಡೆಮಾಡಿ ಕೊಡುತ್ತೆ ಅಂತಾರೆ ವೈದ್ಯರು. ಫಿಟ್ ಅಂಡ್ ಫೈನ್ ಆಗಿ ಕಾಣಬೇಕು, ಆರೋಗ್ಯವಾಗಿ ಇರಬೇಕು ಅಂದ್ರೆ ಅತಿಯಾದ ಬೊಜ್ಜು ಬಾರದಂತೆ ನೋಡಿಕೊಳ್ಳುವುದು ಉತ್ತಮ. ನಮಗೆ ಮಾನಸಿಕ ಒತ್ತಡ ಏನೇ ಇರಲಿ, ಆದರೆ ಕೊಂಚ ಹೊತ್ತು ನಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟರೆ ಮುಂದೆ ಬರೋ ತೊಂದರೆಗಳನ್ನ ನಾವಾಗಿ ತಡೆಗಟ್ಟಬಹುದು. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶ್ರೇಯ್ ಶೆಟ್ಟಿ, ಸುರನ್ ನ್ಯೂಸ್ 24/7 ಬೆಂಗಳೂರು. ಇದ್ರ ಬಗ್ಗೆ ಇನ್ನಷ್ಟು ನಿಮಗೆ ವಿವರಗಳನ್ನ ನೀಡ್ತೀವಿ. ಒಂದು ದೊಡ್ಡ ಪ್ಯಾಕೇಜ್ನ ಮುಖಾಂತರ ನಿಮಗೆ ಏನು ಎತ್ತ, ಬೊಜ್ಜು ಬರೋದು ಹೇಗೆ, ನಗರ ಜೀವನ ಅನ್ನುವಂಥದ್ದು ಬೊಜ್ಜಿಗೆ ಯಾವ ರೀತಿ ಕಾರಣ ಆಗಿದೆ, ಅದೆಲ್ಲದ್ರ ಬಗ್ಗೆ ನಿಮಗೆ ವಿವರಗಳನ್ನ ನೀಡ್ತೀವಿ. ಬನ್ನಿ, ನಾನು ಆರಂಭದಲ್ಲಿ ಪರಿಚಯ ಮಾಡಿಕೊಟ್ಟೆ ಡಾಕ್ಟರ್ ಮಧುಸೂದನ್ ಮತ್ತು ರೂಪಶ್ರೀ ನಮ್ಮ ಜೊತೆಗಿದ್ದಾರೆ. ನಾನು ಮಧುಸೂದನ್ ಅವರಿಂದ ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ. ಮಧುವರೇ, ನೋಡ್ತಾ ಇದ್ದೀರಿ, ಬೊಜ್ಜು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಕಾರಣ ಏನು ಅಂತೀರಿ ಇದಕ್ಕೆ? ಮೊದಲನೇದಾಗಿ ಹೇಳಬೇಕು ಅಂದರೆ ಬೊಜ್ಜು ಅಂದರೆ ಏನು ಅಂತ ಹೇಳಬೇಕು ಅಂತಂದರೆ ಈ ಕೊಬ್ಬಿನಾಂಶ ದೇಹದಲ್ಲಿ ಅತಿ ಹೆಚ್ಚಿನ ಕೊಬ್ಬು ಯಾವಾಗ ಶೇಖರಣೆ ಆಗುತ್ತೆ ಆವಾಗ ನಾವು ಬೊಜ್ಜು ಅಂತ ಹೇಳ್ತೀವಿ. ಬಟ್ ದೇಹಕ್ಕೆ ಈ ಕೊಬ್ಬು ಅಗತ್ಯ. ಅಂದರೆ ಎಲ್ಲ ರಕ್ತ ಕಣಗಳು ಇರ್ಬೋದು, ಯಾವುದೇ ಕಣಗಳಿಗೂ ಈ ಕೊಬ್ಬು ಇರಬೇಕು, ಬಟ್ ಅದು ಸರಿಯಾದ ಪ್ರಮಾಣದಲ್ಲಿ. ಓಕೆ ಡಾಕ್ಟರ್ ಜಿ, ಮತ್ತೆ ನಾನು ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ರೂಪಶ್ರೀ, ನೋಡಿದ್ರಿ ಒಂದು ವರದಿನ, ನೀವು ಒಳೊಳಗೆ ನಗ್ತಾ ಇದ್ರಿ, ಯಾಕೆ ವರದಿ ನೋಡ್ಬಿಟ್ಟು ಏನು ಅನಿಸ್ತು ತಮಗೆ? ಶಾಕ್ ಆಯ್ತು ನನಗೆ ನೋಡಿ. ಸೀನ್ಸ್ ಅಲ್ಲ, ಈಗ ಪ್ರೊಫೆಷನಲ್ ನಾವು ಎಷ್ಟು ಕೇರ್ ತಗೊಬೇಕು ನಮ್ಮ ಫಿಸಿಕ್ನ ಇನ್ ದಿಸ್ ಇಂಡಸ್ಟ್ರಿ. ಸೊ ಇವ್ರನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಭಯ ಆಗುತ್ತೆ. ಐ ಮೀನ್ ಈ ಲೆವೆಲ್ಗೆ ಬರಕಾರೆ ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ತಿಂದಿರ್ಬೋದು. ಅಲ್ಲ, ಬಹಳಷ್ಟು ಜನ ವೀಕ್ಷಕರು ನಿಮ್ಮನ್ನು ನೋಡ್ತಾನೆ ಇರ್ತಾರೆ. ನಾನು ಕೂಡ ಸುಮಾರು ಒಂದು 5 ವರ್ಷದಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ರೂಪಶ್ರೀ ಹಿಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ, ಏನು ಗುಟ್ಟೇನೋ ಅಂತ ಅರ್ಥ ಆಗಲಿಲ್ಲ. ಗುಡ್ ಏನಿಲ್ಲ, ಇಟ್ಸ್ ಡಯಟ್, ಸ್ಟ್ರಿಕ್ಟ್ಲಿ ವೆರಿ ಡಯಟ್. ಜಂಕ್ ಫುಡ್, I'm not into junk food.
ಐ ಆಮ್ ಅ ಫುಡಿ ಬೇಸಿಕ್ಲಿ. ನನಗೆ ತಿನ್ಬೇಕು ಅಂದ್ರೆ ತುಂಬಾ ಇಷ್ಟ, ಡಿಫ್ರೆಂಟ್ ಡಿಶಸ್ ಟೇಸ್ಟ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ. ಬಟ್ ಅದೇ ತರ ಅದು ಈಕ್ವಲ್ ಆಗಿ ವರ್ಕ್ಔಟ್ ಮಾಡ್ತೀನಿ. ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಕೇಳಲೇಬೇಕಾದ್ರೆ ಏನೇನು ತಿಂತೀರಿ, ಏನೇನು ವರ್ಕೌಟ್ ಮಾಡ್ತೀರಿ ಅಂತ? ನಂದು ತುಂಬಾ ಬ್ಯಾಲೆನ್ಸ್ಡ್ ಡಯಟ್. ಐ ಜಸ್ಟ್ ಹ್ಯಾವ್ 3 meals a day ಅಷ್ಟೇನೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ವಿಲ್ ಬಿ ಓನ್ಲಿ ಫ್ರೂಟ್ಸ್ ಅಂಡ್ ಮಿಲ್ಕ್. ಮಧ್ಯಾಹ್ನ ಬರೀ ಚಪಾತಿ ಅಂಡ್ ಫ್ಯೂ ವೆಜಿಟೇಬಲ್ಸ್. ಅದು ನೈಟ್ ಜಸ್ಟ್ 1 ಚಪಾತಿ 1 cup rice ಅಷ್ಟೇನೆ. ಜಾಸ್ತಿ ತಿನ್ನಕ್ಕೆ ಹೋಗಲ್ಲ. ಅದ್ ಬಿಟ್ರೆ ಈ ಪಿಜ್ಜಾಸ್, ಬರ್ಗರ್ಸ್, ಈ ರೋಲ್ಸ್ ಅದೆಲ್ಲ ಐ ಆಮ್ ನಾಟ್ ಇನ್ ಟು ಇಟ್ ಅಟ್ ಆಲ್. ತಿಂತೀನಿ ಒನ್ಸ್ ಇನ್ 10 days, ಒನ್ಸ್ ಇನ್ 15 days. ಅದು ನನ್ಗೆ ಮನ್ಸ್ ಬಂದ್ರೆ ವಿತ್ ಮೈ ಫ್ರೆಂಡ್ಸ್ ಐ ಕ್ಯಾಚ್ ಅಪ್ ಅಂಡ್ ಐ ಈಟ್. ಇಲ್ಲ ಅಂದ್ರೆ ಇದು ಬ್ಯಾಲೆನ್ಸ್ಡ್ ಡಯಟ್ ಐ ಫಾಲೋ ಎವ್ರಿ ಡೇ. ಓಕೆ, ಸೊ ವರ್ಕೌಟ್ ಮಾಡೋದೇನೇನು? ವರ್ಕೌಟ್ ಯೋಗ ಇಸ್ ಲೈಕ್ ವೆರಿ ಕಂಪಲ್ಸರಿ. ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಮಾಡ್ತೀನಿ ಬೆಳಗಿನ ಜಾವ. ಅದ್ ಬಿಟ್ರೆ ಸಾಯಂಕಾಲದ ಜಿಮ್ ಅಂತೂ ಇಟ್ಸ್ ಇಂಪಾರ್ಟೆಂಟ್ ನನಗೆ. ಕಾರ್ಡಿಯೋ ಅಂಡ್ ಕ್ರಾಸ್ ಟ್ರೈನರ್ ಇಸ್ ವೆರಿ ಇಂಪಾರ್ಟೆಂಟ್. ಬಿಸಿ ಶೆಡ್ಯೂಲ್ ಇರುತ್ತೆ ನಿಮ್ದು, ಹೆಂಗೆ ಅದನ್ನ ಹೊಂದಿಸ್ಕೊಳ್ತಿರ್ತಾವೆ? ಶೂಟಿಂಗ್ ಟೈಮಲ್ಲಿ ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಐ ಡೂ ಯೋಗ. ಬೆಳಗ್ಗೆ ಹೊತ್ತು ಶೂಟಿಂಗ್ ಹೋಗೋಕ್ ಮುಂಚೆ ಬೆಳಗಿನ ಜಾವ 45 minutes ಆಫ್ ಯೋಗ ಇಸ್ ಮೋರ್ ದೆನ್ ಎನಫ್ ಅನ್ಸುತ್ತೆ. ಇಟ್ ರಿಫ್ರೆಶಸ್ ಯೋರ್ ಬಾಡಿ. ಇಡೀ ದಿನ ಇಟ್ ವಿಲ್ ಕೀಪ್ ಯು ಟೋಟಲಿ ಆಕ್ಟಿವ್ ಅಂಡ್ ಫ್ರೆಶ್. ಅಲ್ಲ, ಹೇಗೆ ಕಲ್ತಿದ್ದು ಹೇಗೆ ಯೋಗನ? ನಾನು ಕಲ್ತ ಕ್ಲಾಸ್ಗೆ ಹೋಗಿ ಕೋರ್ಸ್ ಮಾಡಿದೆ 3 months. ದೆನ್ ಐ ಡಿಡ್ ಪವರ್ ಯೋಗ. ಸೊ ಈಗ ಸ್ಟಾಪ್ ಮಾಡಿ ನಾನು ಮನೇಲೆ ಪ್ರಾಕ್ಟೀಸ್ ಮಾಡ್ತೀನಿ. ಅಂದ್ರೆ ಈಗ ಈ ಪವರ್ ಯೋಗ ಅಂದಾಗ ನಂಗೆ ಜ್ಞಾಪಕ ಆಯ್ತು, ಏನೀಗ ಸೂರ್ಯ ನಮಸ್ಕಾರ ಶುರು ಮಾಡ್ತಿರಲ್ಲ ನೀವು, ಅತ್ಯಂತ ವೇಗವಾಗಿ ಶುರು ಮಾಡೋದಾ? ಇಲ್ಲ, ಸೂರ್ಯ ನಮಸ್ಕಾರ ವೆರಿ ಇಂಪಾರ್ಟೆಂಟ್. ನೀವು ಸ್ಟಾರ್ಟಿಂಗ್ ಇಂದ ಯೋಗ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೂ, ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡ್ಲಿಲ್ಲ ಅಂದ್ರೂ ದಿನಕ್ಕೆ ಅಟ್ಲೀಸ್ಟ್ ಒಂದು 50 ಸತಿ ಸೂರ್ಯ ನಮಸ್ಕಾರ ಮಾಡಿದ್ರೆ ದಟ್ ಇಸ್ ಮೋರ್ ದೆನ್ ಎನಫ್. ಸೂರ್ಯ ನಮಸ್ಕಾರ ಎಷ್ಟು ಹೆಲ್ಪ್ಫುಲ್ ಅಂದ್ರೆ ಇಟ್ ವರ್ಕ್ಸ್ ಔಟ್ ಥ್ರೂ ಔಟ್ ಯೋರ್ ಬಾಡಿ. ಎಲ್ಲ ಈಗ ನಿಮ್ ದಿನಚರಿ ಹೆಂಗ ಆರಂಭ ಆಗುತ್ತೆ ನಿಮ್ದು ಹಾಗಾದ್ರೆ? ಐ ಸ್ಟಾರ್ಟ್ ವಿತ್ ಮೆಡಿಟೇಷನ್, ಒಂದು ಅಬೌಟ್ 20 minutes ಆಫ್ ಮೆಡಿಟೇಷನ್ ಬೆಳಗಿನ ಜಾವ. ಅದಾಗಿ ಐ ಫಾಲೋ ವಿತ್ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ ಮಾಡಿ ಅದಾದ್ಮೇಲೆ ಒಂದ್ ಸ್ವಲ್ಪ ಸ್ಟ್ರೆಚಸ್ ಮಾಡ್ತೀನಿ. ದೆನ್ ಇಫ್ ಐ ಹ್ಯಾವ್ ಟೈಮ್ ಸಾಯಂಕಾಲ ಜಿಮ್ಗೆ ಹೋಗ್ತೀನಿ, ಇಲ್ಲಾಂದ್ರೆ ಓನ್ಲಿ ಶೂಟಿಂಗ್. ಓಕೆ, ಸೊ ಇನ್ನಷ್ಟು ನಾವು ಮಾತಾಡಬೇಕು ರೂಪಶ್ರೀ ಮತ್ತು ಡಾಕ್ಟರ್ ಮಧುಸೂದನ್ ಅವ್ರ ಹತ್ರ ಇನ್ನಷ್ಟು ಮಾತಾಡೋಣ. ಇದಕ್ಕೆ ಕಾರಣ ಏನು, ಇದರಿಂದ ಪರಿಹಾರ ಹೇಗೆ ಎನ್ನುವಂಥದ್ದು. ನಾನು ಆರಂಭದಲ್ಲಿ ಹೇಳಿದೆ ಏನಂದರೆ, ತರಿಸ್ಕೊಳ್ಳೋದು ಬಹಳ ಸುಲಭ, ಕಳಿಸೋದು ಬಹಳ ಕಷ್ಟನೇ ಅಂತ. ಏನು ಕೊಡ್ತಾರೆ ಇವರಿಬ್ಬರು ಟಿಪ್ಸನ್ನು ನೋಡೋಣ ಒಂದು ಸಣ್ಣ ಬ್ರೇಕ್ ನಂತರ. ಹೊಟ್ಟೆ ಭಾಗದ ಬೊಜ್ಜು ಕರಗಿಸ್ಬೇಕು ಅಂದರೆ ಮೊಟ್ಟೆಯ ಬಿಳಿ ಭಾಗವನ್ನು ಹೆಚ್ಚೆಚ್ಚು ಸೇವಿಸಬೇಕು. ಮೊಟ್ಟೆ ಅಂದರೆ ಬಹಳಷ್ಟು ಜನರಿಗೆ ಸ್ವಲ್ಪ ಭಯ ಇರುತ್ತೆ, ಏನಾದರೂ ತಿಂದರೆ ಏನಾದರೂ ಎಡವಟ್ಟುಗಳಾಗ್ಬೋದು ಅಂತ. ಆದರೆ ಈ ಎಲ್ಲೋ ಭಾಗ ಏನಿದೆ, ಹಳದಿ ಭಾಗ ಏನಿದೆ, ಅದನ್ನು ಬಿಟ್ಟು ಕೇವಲ ಬಿಳಿ ಭಾಗವನ್ನು ನೀವೇನಾದರೂ ಹೆಚ್ಚೆಚ್ಚು ಸೇವಿಸಿದ್ರಿ ಅಂದರೆ ಹೊಟ್ಟೆ ಭಾಗದ ಬೊಜ್ಜು ಕರಗಿಸ್ಲಿಕ್ಕೆ ಅತ್ಯಂತ ಇದು ಸಹಾಯಕಾರಿ.